ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು PW ಕನ್ನಡ. ಐ ಆಮ್ ಶಾಲಿನಿ ಸೋಮಶೇಖರ್ ಆ್ಯಂಡ್ ಇವತ್ತಿನ ಸ್ಟ್ರಾಟಜಿ ಸೆಷನಲ್ಲಿ ನಾನು ನಿಮ್ಮ ಕಾನ್ಫಿಡೆನ್ಸ್ನ ಹೇಗೆ ಬೂಸ್ಟ್ ಮಾಡ್ಕೋಬೋದು ಅನ್ನೋ ಒಂದು ರೀತಿನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಇಫ್ ಯು ಆರ್ ಸಂಬಡಿ ಹೂ ಡೌಟ್ಸ್ ಯು ಸೆಲ್ಫ್ ಅ ಲಾಟ್, ಇದು ನನ್ನಿಂದ ಸಾಧ್ಯನಾ, ಎಮ್ ಐ ಕಟ್ ಔಟ್ ಫಾರ್ ದಿಸ್, ಎಮ್ ಐ ಮೇಡ್ ಫಾರ್ ದಿಸ್, ಇಸ್ ದಿಸ್ ಅಚೀವಬಲ್, ಈ ಥರ ಎಲ್ಲ ನಿಮ್ಮನ್ನ ನೀವೇ ತುಂಬ ಡೌಟ್ ಮಾಡ್ಕೊಳ್ಳೋ ರೀತಿಯವರಾಗಿದ್ದರೆ ನಿಮಗೆ ಈ ಸ್ವಲ್ಪ ಸ್ಟೆಪ್ಸ್ ಫಾಲೋ ಮಾಡೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೋಬೋದು. ಫ್ರಮ್ ಇದು ನನ್ನಿಂದ ಸಾಧ್ಯನಾ, ಯು ವಿಲ್ ಡಿರೆಕ್ಟ್ಲಿ ಗೋ ಟು ನಾನು ಯಾವುದೇ ಗುರಿ ಇಟ್ರೂ ಅದನ್ನು ಸಾಧಿಸದೆ ಬಿಡೋದಿಲ್ಲ ಅನ್ನೋಷ್ಟು ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಇಟ್ ಈಸ್ ಅ ಸ್ಲೋ ಪ್ರಾಸೆಸ್, ಬಟ್ ನೀವು ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ಸಿ ರಿಸಲ್ಟ್ಸ್. ಆಲ್ ರೈಟ್, ಸೊ ಲೆಟ್ಸ್ ಸ್ಟಾರ್ಟ್ ಆ ಸೆಷನ್. ಇವಾಗ ನಾವು ಹೈ ಅಚೀವಿಂಗ್ ಇಂಡಿವಿಜುವಲ್ಸ್ ಇನ್ ಎನಿ ಫೀಲ್ಡ್ ನೋಡಿದ್ರೆ, ಟಾಪರ್ಸ್ ಅಂತ ಅನ್ಕೊಳ್ಳಿ. ಇವಾಗ ನೀವು ಎಜುಕೇಷನಲ್ಲಿ ನೋಡಬೇಕಂದ್ರೆ ಟಾಪರ್ಸ್ ಮತ್ತು ಆವ್ರೇಜ್ ಸ್ಟೂಡೆಂಟ್ಸಲ್ಲಿ ಒಂದು ಸ್ಟ್ಯಾಂಡ್ ಔಟ್ ಆಗೋ ವಿಚಾರ ಏನಂದರೆ, ಟಾಪರ್ಸಲ್ಲಿ ತುಂಬ ಹೈ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ಅವರು ಯಾವತ್ತೂ ಅವ್ರ ಎಬಿಲಿಟೀಸ್ ಮತ್ತು ಅವರಿಂದ ಅದು ಸಾಧ್ಯನಾ ಅನ್ನೋ ಡೌಟೇ ಇಟ್ಕೊಂಡಿರಲ್ಲ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ನೀಟ್ ಅಥವಾ JEE ಆಸ್ಪಿರೆನ್ಸ್ ಎಷ್ಟು ಕ್ಲಿಯರ್ ಆಗಿರ್ತಾರೆ, ಎಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ ಅಂದರೆ ಅವ್ರು ಪ್ಲ್ಯಾನ್ ಬಿ ಕೂಡ ಮಾಡಿರಲ್ಲ. ಇವಾಗ ಸುಮಾರು ಆವ್ರೇಜ್ ಸ್ಟೂಡೆಂಟ್ಸ್ ಏನಂತಾರೆ, ನನಗೆ ಮೆಡಿಕಲ್ ಸೀಟ್ ಸಿಗಲಿಲ್ಲ ಅಂದರೆ ನಾನು ಪ್ಯೂರ್ ಸೈನ್ಸ್ ಹೋಗ್ಬೋದು ಅನ್ನೋ ಒಂದು ಪ್ಲ್ಯಾನ್ ಕೂಡ ಮಾಡ್ಕೊಂಡಿರ್ತಾರೆ ಅಲ್ವಾ. ಇಫ್ ನಾಟ್ ದ್ಯಾಟ್ ಇದಕ್ಕೆ ಹೋಗೋಣ ಅಂತ. ಸೊ ಈ ಹೈ ಅಚೀವಿಂಗ್ ಇಂಡಿವಿಜುವಲ್ಸ್, ಈ ಟಾಪರ್ಸ್ ಎಲ್ಲ ಎಷ್ಟು ಕಾನ್ಫಿಡೆಂಟ್ ಇರ್ತಾರೆ ಅಂದರೆ ಅವ್ರ ಗೋಲ್ಸ್ ಬಗ್ಗೆ ಅವರು ಈ ಥರ ಒಂದು ಸೆಕೆಂಡ್ ಆಪ್ಷನ್ ಕೂಡ ಇಟ್ಕೊಂಡಿರೋದಿಲ್ಲ. ಸೊ ಒನ್ ಥಿಂಗ್, ಅವ್ರ ಪರ್ಸ್ನಾಲಿಟಿಯಲ್ಲಿ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ಆವ್ರೇಜ್ ಇಂಡಿವಿಜುವಲ್ಸಿಂದ ಅಂದರೆ ಅವರು ಎಕ್ಸ್ಟ್ರೀಮ್ಲಿ ಕಾನ್ಫಿಡೆಂಟ್ ಇಂಡಿವಿಜುವಲ್ಸ್ ಆಗಿರ್ತಾರೆ. ಆ್ಯಂಡ್ ಕಾನ್ಫಿಡೆನ್ಸ್ ಇಸ್ ಸಮಥಿಂಗ್ ದ್ಯಾಟ್ ವಿ ಕ್ಯಾನ್ ಪಿಕ್ ಅಪ್ ಓವರ್ ಟೈಮ್. ಯಾರಾದರೂ ವಿತ್ ಟೈಮ್, ವಿತ್ ಪ್ರಾಕ್ಟಿಸ್ ಯು ಕ್ಯಾನ್ ಡೆವಲಪ್ ದ್ಯಾಟ್ ಕಾನ್ಫಿಡೆನ್ಸ್. ಆ್ಯಂಡ್ ನಾನಿವತ್ತು ಅದನ್ನೇ ನಿಮ್ಮಲ್ಲಿ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸೆಷನ್ನ ತೊಗೊಂಡು ಬಂದಿದ್ದೀನಿ. ಓಕೆನಾ? ಸೊ ನಮಗೆ ಯಾಕೆ ಅಂಡರ್ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ, ಇದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟೊಂದು ರಿಸರ್ಚ್ ಸ್ಟಡೀಸ್ನಲ್ಲಿ ನಮಗೆ ಗೊತ್ತಾಗಿದೆ ದ್ಯಾಟ್ ಮಕ್ಕಳಿಗೆ 3 ರಿಂದ 7 ವರ್ಷದ ಮಕ್ಕಳಿರುವಾಗಿಂದ ಜನ ಅವ್ರ ಸುತ್ತಮುತ್ತ ಇರೋರು ಏನು ಹೇಳೋದು ಕೇಳಿಸ್ಕೊತಾ ಇರ್ತಾರೆ, ಅವ್ರ ಬಗ್ಗೆ ಅವ್ರು ಅದೇ ರೀತಿ ಬಿಲೀಫ್ ಸಿಸ್ಟಮ್ನ ಇಟ್ಕೊಂಡಿರ್ತಾರೆ ಅಂತ. ಇವಾಗ ನಮ್ಮ ಎಲ್ಲರಿಗೂ ಒಂದು ಸೆಲ್ಫ್ ಇಮೇಜ್ ಅಂತ ಇರುತ್ತೆ. ಇವಾಗ ನನಗೂ ಕೂಡ ನನ್ನ ಸೆಲ್ಫ್ ಇಮೇಜ್ ಅಂತ ಇದೆ. ನನ್ನ ಸೆಲ್ಫ್ ಇಮೇಜಲ್ಲಿ ನನಗೆ ಬಾಟ್ನಿ ಚೆನ್ನಾಗಿ ಬರುತ್ತೆ, ನಾನು ಸುಮಾರಾಗಿ ಐ ಕ್ಯಾನ್ ಸಿಂಗ್, ಈ ಥರ ಒಂದು ಟ್ರೇಟ್ಸ್ ನನ್ನ ಬಗ್ಗೆ ನಾನು ಬಿಲ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ದಟ್ ಈಸ್ ಮೈ ಸೆಲ್ಫ್ ಇಮೇಜ್. ಅದೇ ರೀತಿ ಎಲ್ಲರಿಗೂ ನಿಮ್ಮ ಬಗ್ಗೆ ಒಂದು ಪರ್ಸೆಪ್ಷನ್ ಇರುತ್ತೆ. ಅದರಲ್ಲಿ ನಮಗೆ ತುಂಬ ಸೆಲ್ಫ್ ಡೌಟ್ಸ್ ಇರುತ್ತೆ. ಅದು ಯಾಕೆ ಆಗಿರ್ಬೋದು ಅಂತ ಅಂದರೆ, ನಾನು ಸ್ವಲ್ಪ ರೀಸನ್ಸ್ ಯಾಕೆ ನಮಗೆ ಸೆಲ್ಫ್ ಡೌಟ್ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಇವಾಗ 3 ರಿಂದ 7 ವರ್ಷ ಆಗಿರೋ ಮಕ್ಕಳಿಗೆ ತುಂಬ ಸಣ್ಣವರು, ಅವ್ರಿಗೆ ಜಗತ್ತು ಅವ್ರ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಅವ್ರವ್ರ ತಂದೆ ತಾಯಿ ಅಥವಾ ಮನೆ ಸುತ್ತಮುತ್ತ ಇರೋ ಹಿರಿಯರು ಅಥವಾ ಸ್ಕೂಲಲ್ಲಿ ಅವ್ರ ಟೀಚರ್ಸು, ದೇ ಲುಕ್ ಅಪ್ ಟು ದೋಸ್ ಪೀಪಲ್. ಅವರು ಆ ಸಣ್ಣ ವಯಸ್ಸಲ್ಲಿ ಅವ್ರು ಏನೆಲ್ಲ ಹೇಳಿರ್ತಾರೆ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಅವ್ರ ಸೆಲ್ಫ್ ಇಮೇಜ್ ಒಳಗಡೆ ಫೀಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ದಟ್ ವಿಲ್ ಬಿ ಅ ವೆರಿ ಸ್ಟ್ರಾಂಗ್ ಬಿಲೀಫ್ ಫಾರ್ ದೆಮ್. ಆಯಿತಾ? ಕೆಲವೊಮ್ಮೆ ಏನಾಗುತ್ತೆ, ನಾವು ಸಣ್ಣವರಿರುವಾಗ ನಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸು, ರಿಲೇಟಿವ್ಸು ಅಥವಾ ಸ್ಕೂಲಲ್ಲಿ ಯಾರಾದರೂ ಸ್ವಲ್ಪ ತುಂಬ ನೆಗೆಟಿವ್ ರಿಮಾರ್ಕ್ಸ್ ಮಾಡಿಬಿಟ್ಟಿರ್ತಾರೆ ಯಾವುದಾನ ಒಂದು ಎಕ್ಸ್ಪೀರಿಯನ್ಸ್ ಆದಾಗ. ಫಾರ್ ಎಕ್ಸಾಂಪಲ್, ಯು ಆರ್ ಫಿಟ್ ಫಾರ್ ನಥಿಂಗ್, ನೀನು ಏನೂ ಅಚೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀನು ಮಾಡೋದೆಲ್ಲ ಏನಾದರೂ ಒಂದು ಸ್ವಲ್ಪ ಮೆಸ್ಸಿ ಕೆಲಸನೇ ಮಾಡ್ತೀಯಾ, ಒಂದು ಕರೆಕ್ಟಾಗಿರೋ ಕೆಲಸ ಮಾಡೋಕ್ಕಾಗಲ್ಲ, ಅಥವಾ ನಿನಗೆ ಫೋಕಸ್ ಮಾಡೋ ಎಬಿಲಿಟಿನೇ ಇಲ್ಲ, ಯಾವುದ್ರ ಮೇಲೂ ನೀನು ಒಂದು 5 ನಿಮಿಷಕ್ಕಿಂತ ಹೆಚ್ಚು ಫೋಕಸ್ ಮಾಡೋಕ್ಕಾಗಲ್ಲ, ಎಷ್ಟು ಡಿಸ್ಟ್ರಾಕ್ಟೆಡ್ ಆಗಿರ್ತೀಯ, ಅಥವಾ ನಿನ್ಗೆ ಏನು ನೆನ್ಪಿಟ್ಕೊಳ್ಳೋ ಶಕ್ತಿನೇ ಇಲ್ಲ. ಈ ರೀತಿಯೆಲ್ಲ ಕಮೆಂಟ್ಸ್ ನಮಗೆ ನಾವು ಸಣ್ಣವರಾಗಿರುವಾಗ ನಮ್ಮ ಹಿರಿಯರಿಂದ ಬಂದಾಗ ನಮಗೇನು ಗೊತ್ತಿಲ್ಲದೆ ಅವ್ರನ್ನೇ ನಂಬೋದ್ರಿಂದ ಆ ಏಜ್ ಗ್ರೂಪಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಒಳಗಡೆ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಇದೇ ನನ್ನ ಪರ್ಸ್ನಾಲಿಟಿ, ಇದು ನನ್ನ ಬಿಹೇವಿಯರ್, ಇದೊಂದು ನನ್ನ ಪರ್ಸ್ನಾಲಿಟಿ ಟ್ರೇಟ್, ಇದು ನನ್ನ ಕೋರ್ ಪರ್ಸ್ನಾಲಿಟಿ ಅನ್ನೋ ನಂಬಿಕೆ ಬಂದುಬಿಟ್ಟಿರುತ್ತೆ ನಮಗೆ. ಆಯಿತಾ? ಬಟ್ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಈ ಕಮೆಂಟ್ ಬಂದಿರೋವಾಗ ದಟ್ ಈಸ್ ಜಸ್ಟ್ ಒನ್ ಇನ್ಸಿಡೆನ್ಸ್, ಒಂದೇ ಒಂದು ಇನ್ಸ್ಟೆನ್ಸ್ ಏನೋ ಆಗಿದೆ ಆವಾಗ ಆ ಕಮೆಂಟ್ ಬಂದಿರ್ಬೋದು. ಪ್ರಾಬಬ್ಲಿ ಯಾವುದೋ ಒಂದಿನ ನೀವು ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ. ಸೊ ಟೀಚರ್ ಆಲ್ಸೋ ವಾಸ್ ಇನ್ ಸಮ್ ಅದರ್ ಫ್ರಸ್ಟ್ರೇಷನ್ ಆ್ಯಂಡ್ ಶಿ ಎಲ್ಡ್ ಎಟ್ ಯು ಫಾರ್ ನಾಟ್ ಸ್ಟೇಯಿಂಗ್ ಫೋಕಸ್ಡ್. ನಿನಗೆ ಒಂದು ಕ್ಲಾಸ್ನಲ್ಲೂ ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನಿಮಗೆ ಬೈದಿರ್ಬೋದು. ಸೊ ನಿಮಗೆ ಅದು ಹರ್ಟ್ಫುಲ್ ಆಗಿ ಅಷ್ಟು ಜನರ ಮುಂದೆ ಹಂಗೆ ಹೇಳಿದಾಗ ನೀವು ಅದನ್ನು ತುಂಬ ಡೀಪಾಗಿ ಇಮೋಷ್ನಲ್ ಆಗಿ ತೊಗೊಂಡು ಅದನ್ನು ನೀವು ಸಬ್ಕಾನ್ಷಿಯಸಲ್ಲಿ ತುಂಬ ಡೀಪಾಗಿ ಅದು ಹೋಗಿರ್ಬೋದು. ಅದೇ ರೀತಿ ಇದೆಲ್ಲದಕ್ಕೂ ಆಗಿರ್ಬೋದು. ಸೊ ನಾವು ಓವರ್ ದ ಇಯರ್ಸ್ ಏನು
ಬಿಲೀವ್ ಮಾಡ್ಕೊಂಡು ಬರ್ತೀವಿ ಅಂದರೆ ಮೇ ಬಿ ನನಗೆ ಫೋಕಸ್ ಕಡಿಮೆ, ಅದು ನಿಜ ಅಲ್ಲದೆ ಇರ್ಬೋದು, ಬಟ್ ಆ ಒಂದು ಸ್ಟ್ರಾಂಗ್ ಎಮೋಷ್ನಲ್ ರೆಸ್ಪಾನ್ಸ್ ನಿಮ್ಗೆ ಸಿಚುವೇಶನಲ್ಲಿ ಆಯ್ತಲ್ಲ, ಅದರಿಂದ ನಾವು ಅದನ್ನು ತುಂಬ ಸ್ಟ್ರಾಂಗಾಗಿ ನಂಬಿಟ್ಟಿರ್ತೀವಿ. ಅದೇ ರೀತಿ ಸುಮಾರು ಜನ ಹೇಳ್ತಾರೆ ಇವ್ರಿಗೆ ಮೆಮೊರಿ ಪವರೇ ಇಲ್ಲ, ಇವರು ಇವತ್ತು ಹೇಳ್ಕೊಟ್ಟಿದ್ದು ನಾಳೆ ನೆನಪಿರಲ್ಲ. ಆ ರೀತಿ ನಾವು ನಮ್ಮ ಬಗ್ಗೆ ಬೇರೆಯವರಿಂದ ಕೇಳಿ 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 ನಾವು ಅದನ್ನು ನಂಬಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ. ಬಟ್ ದಟ್ ಮೇ ನಾಟ್ ಬಿ ಯೋರ್ ರಿಯಾಲಿಟಿ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಹೌ ಯು ಕ್ಯಾನ್ ಚೇಂಜ್ ಯೋರ್ ರಿಯಾಲಿಟಿ. ಓಕೆ, ಸೊ ದೀಸ್ ಆರ್ ಸಮ್ ರೀಸನ್ಸ್ ಯಾಕೆ ನಾವು ನಮ್ಮನ್ನೇ ಡೌಟ್ ಮಾಡ್ಕೋಬೋದು ಅಂತ. ಎರಡನೇದು, ಕೆಲವೊಮ್ಮೆ ಒಂದೇ ಮನೇಲಿ 2-3 ಮಕ್ಕಳಿರುವಾಗ ಒಬ್ರು ಚೆನ್ನಾಗಿ ಓದ್ತಾ ಇರ್ಬೋದು, ಒಬ್ರು ಆವ್ರೇಜ್ ಸ್ಟೂಡೆಂಟ್ ಇರ್ಬೋದು. ಅವಾಗ ಕಂಪ್ಯಾರಿಸನ್ಸ್ ಆಗುತ್ತೆ. ಆ ಕಂಪ್ಯಾರಿಸನ್ ಆದಾಗ ಅವ್ರು ಚೆನ್ನಾಗಿ ಓದ್ತಾರೆ, ಇವ್ರು ಚೆನ್ನಾಗಿ ಓದಲ್ಲ, ಈ ರೀತಿ ಎಲ್ಲ ಹೇಳೋದು ಕೇಳಿ 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 ಮೇ ಬಿ ನೀವು ಅದನ್ನು ನಂಬಿಟ್ಟಿರ್ಬೋದು. ಇಲ್ಲ, ನನಗಿದಾಗಲ್ಲ, ಐ ಆಮ್ ನಾಟ್ ಫಿಟ್ ಟು ಗೆಟ್ ಗುಡ್ ಗ್ರೇಡ್ಸ್, ನನಗೆ ಆವ್ರೇಜೇ ಸರಿ ಅಂತ ನೀವು ನಿಮ್ಮ ಗೋಲ್ಸ್ನ ತುಂಬ ಲಿಮಿಟ್ ಮಾಡಿಕೊಂಡು ಇಟ್ಕೊಂಡಿರ್ಬೋದು. ಇನ್ನೊಂದು ಏನಂದರೆ, ಇವಾಗ ಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, ಇಂಡಿಯಾಲಿ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲೀಸೇ ಇರೋದಲ್ವಾ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಒಂದು ಜನ್ರೇಷನಲ್ಲಿ ಏನಾಗುತ್ತೆ, ತಂದೆ ತಾಯಿ ಅಷ್ಟು ಹೆಚ್ಚು ಓದಿರಲ್ಲ, ಆ ಮಕ್ಕಳನ್ನ ಓದ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಆ ಮಕ್ಕಳಿಗೆ ಪರ್ಸ್ನಲಿ ಅವ್ರ ಪರ್ಸ್ನಲ್ ಸರ್ಕಲಲ್ಲಿ, ಅವ್ರ ಕಸಿನ್ಸಲ್ಲಿ ಅಥವಾ ಅವ್ರ ಅಂಕಲ್ ಆಂಟ್ ಅಥವಾ ಅವ್ರ ಇಮಿಡಿಯೇಟ್ ಫ್ರೆಂಡ್ಸ್, ಈ ಸರ್ಕಲಲ್ಲಿ ಪರ್ಸ್ನಲಿ ಯಾರು ಅವ್ರು ಅಚೀವ್ ಮಾಡಿರೋ ಗೋಲ್ನ ಅಚೀವ್ ಮಾಡದೇ ಇರ್ಬೋದು. ಸೊ ಅವ್ರಿಗೆ ಯಾರು ಅಚೀವ್ ಮಾಡಿಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದನ್ನ ಒಂದು ರೂರಲ್ ಏರಿಯಾಲಿ ತಗೊಳ್ಳಿ, ಒಂದು ಮಗುಗೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದೆ. ಅವ್ರ ಮನೆಯಲ್ಲಿ ಯಾರು ಡಾಕ್ಟರ್ ಇಲ್ಲ, ಅವ್ರ ಸುತ್ತಮುತ್ತ ಗೊತ್ತಿರೋ ಪರ್ಸ್ನಲಿ ಪರಿಚಯ ಇರೋ ಪೀಪಲಲ್ಲಿ ಯಾರೂ ಡಾಕ್ಟರ್ ಇಲ್ಲ. ಸೊ ಆ ಮಗುಗೆ ಡೌಟ್ ಸ್ಟಾರ್ಟ್ ಆಗ್ಬೋದು, ನಾನು ಪರ್ಸ್ನಲಿ ಯಾರನ್ನೂ ಇದನ್ನು, ನನಗೆ ಗೊತ್ತಿರೋರಲ್ಲಿ ಯಾರನ್ನೂ ಇದನ್ನ ಅಚೀವ್ ಮಾಡಿರೋದನ್ನ ನಾನು ನೋಡೇ ಇಲ್ಲ, ಸೊ ಇದನ್ನಿಂದ ಸಾಧ್ಯನಾ ಇಲ್ವಾ. ಈ ರೀತಿ the child might start doubting his or her own abilities. So this is also one of the reasons for self-doubt. ಹಾಗೇನೆ ನೀವು ಇವಾಗ ಪ್ರಾಬಬ್ಲಿ 11th or 12th ಗ್ರೇಡಲ್ಲಿ ಇರ್ತೀರ, ನೀವು ಲೈಫಲ್ಲೇ ಹೈ ಅಚೀವ್ ಮಾಡಿಲ್ಲ ಪ್ರಾಬಬ್ಲಿ. ಸೊ ನೀವು ಯಾವತ್ತೂ ಲೈಫಲ್ಲಿ ಆ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಆಫ್ ಬೀಯಿಂಗ್ ಅ ಟಾಪರ್ ಆರ್ ಆಫ್ ಬೀಯಿಂಗ್ ಅ ಹೈ ಅಚೀವರ್. ಸಿನ್ಸ್ ನೀವು ಇನ್ ದ ಪಾಸ್ಟ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ನೀವು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿರ್ಬೋದು ನನ್ನಿಂದ ಇದು ಸಾಧ್ಯನೇ ಇಲ್ಲ ಅಂತ. ಜಸ್ಟ್ ಬಿಕಾಸ್ ಯು ಹವ್ ನಾಟ್ ಡನ್ ಇಟ್ ಬಿಫೋರ್, ನೀವು ಮುಂಚೆ ಮಾಡಿಲ್ಲ ಅನ್ನೋ ಕಾರಣದಿಂದ ನಿಮಗೆ ಮುಂದೆ ಮಾಡೋಕ್ಕೆ ಆಗೋದೇ ಇಲ್ಲ ಅನ್ನೋ ಥರ ಏನಿಲ್ಲ ಅಲ್ವಾ. ಸೊ ದರ್ ಇಸ್ ನಥಿಂಗ್ ಸೆಟ್ ಇನ್, ಏನು ರೂಲ್ಸ್ ಇಲ್ಲ, ಫಸ್ಟಿಂದನೇ ಅಚೀವ್ ಮಾಡಿದ್ರೆ ಮಾತ್ರ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಫಸ್ಟ್ ರ್ಯಾಂಕ್ ಬಂದರೆ ಮಾತ್ರ ನಾವು ನೀಟಲ್ಲಿ ಫಸ್ಟ್ ರ್ಯಾಂಕ್ ಬರೋಕ್ಕಾಗೋದು, ಆ ರೀತಿ ಏನೂ ಇಲ್ಲ. ನಾನೇ ಎಷ್ಟೊಂದು ಎಕ್ಸಾಂಪಲ್ಸ್ ನೋಡಿದ್ದೀನಿ, ನನ್ನ ಕ್ಲಾಸಲ್ಲಿ ಸ್ಟೂಡೆಂಟ್ಸು ಮುಂಚೆಯಿಂದ ಏನೂ ಓದದೇ ಇರೋರು, ಆವ್ರೇಜ್ ಗ್ರೇಡ್ಸ್ ಬಂದಿರೋರು ಟಾಪರ್ ಆಗಿರೋದನ್ನು. ಸೊ ದಿಸ್ ಆಲ್ಸೋ ಕುಡ್ ಬಿ ಅ ರೀಸನ್ ಫಾರ್ ಯೋರ್ ಸೆಲ್ಫ್ ಡೌಟ್. ಇನ್ನೊಂದು ಏನಂದರೆ, ಫಿಯರ್ ಆಫ್ ಸ್ಟ್ರೆಸ್ ಇರ್ಬೋದು. ಚೆನ್ನಾಗಿ ಮಾರ್ಕ್ಸ್ ಬಂದು ರ್ಯಾಂಕ್ ತೊಗೋಬೇಕಂದ್ರೆ ಜಾಸ್ತಿ ಓದಬೇಕು, ಜಾಸ್ತಿ ಓದಬೇಕಂದ್ರೆ ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಸೊ ಸಬ್ಕಾನ್ಷಿಯಸ್ಲಿ ಆ ಭಯನ ನೀವು ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ನೀವು ಆ ರಿಸಲ್ಟಿಂದ ದೂರ ಆಗ್ತಾ ಹೋಗ್ತೀರಾ. ಓಕೆ, ಸೊ ಆಮೇಲೆ ಇದು ನನ್ನಿಂದ ಅಷ್ಟೊಂದು ಕಷ್ಟಪಡೋಕ್ಕೆ ನನಗಾಗತ್ತಾ, ಅಷ್ಟೊಂದು ಸ್ಟ್ರೆಸ್ ತೊಗೊಳಕ್ಕೆ ನನಗಾಗತ್ತಾ, ಈ ರೀತಿಯೆಲ್ಲ ಕ್ವೆಶ್ಚನ್ಸ್ನಿಂದ ನಿಮಗೆ ಸೆಲ್ಫ್ ಡೌಟ್ ಕ್ರಿಯೇಟ್ ಆಗಿರ್ಬೋದು. ಹಾಗೆಯೇ ಲ್ಯಾಕ್ ಆಫ್ ರಿಕ್ವೈರ್ಡ್ ಸಪೋರ್ಟ್. ಇವಾಗ ನೀವು ಅಂದ್ಕೊಳ್ಬೋದು, ಯಾವುದನ್ನ ತುಂಬ ಫ್ಯಾನ್ಸಿ ಕೋಚಿಂಗ್ ಕ್ಲಾಸ್ಗೆ ಹೋಗಬೇಕು, ಅವ್ರ ಮೆಟೀರಿಯಲಲ್ಲಿ ಓದಬೇಕು, ಇಲ್ಲದೇ ಇದ್ದರೆ ಕಷ್ಟ. ಯಾರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ಯಾವ್ದು ಫೇಮಸ್ ಆಗಿ ಇದೆ ಅಲ್ಲಿಂದ ಓದಿದ್ರೆ ಮಾತ್ರ ಅಂಥ ಸ್ಟೂಡೆಂಟ್ಸಿಗೆ ಮಾತ್ರ ಒಳ್ಳೆ ರ್ಯಾಂಕ್ ಸಿಗುತ್ತೆ, ಇಲ್ಲದಿದ್ರೆ ಸಿಗಲ್ಲ. ಅದನ್ನು ಅಫೋರ್ಡ್ ಮಾಡೋ ಎಬಿಲಿಟಿ ನನಗಿಲ್ಲ. ಸೊ ಆ ಮೆಟೀರಿಯಲ್ ಇಲ್ದಿರೋದ್ರಿಂದ ನನಗೆ ಪಾಸ್ ಆಗೋಕ್ಕಾಗದೆ ಅಥವಾ ಏನು ಗೋಲ್ ಇಟ್ಕೊಂಡಿದ್ದೀನಿ ಅದನ್ನು ಅಚೀವ್ ಮಾಡೋಕ್ಕೆ ಆಗದೇ ಇರಬಹುದು. ಆ ರೀತಿ ಕೂಡ ನಿಮಗೆ ಮೈಂಡ್ ಸೆಟ್ ಇರ್ಬೋದು. ಲ್ಯಾಕ್ ಆಫ್ ರಿಕ್ವೈರ್ಡ್ ಸಪೋರ್ಟ್ ಅಂದರೆ ನನಗೆ ಬೇಕಾಗಿರೋ ಸಪೋರ್ಟ್ ಇನ್ ದ ಫಾರ್ಮ್ ಆಫ್ ಲೆಕ್ಚರ್ಸ್ ಅಥವಾ ನೋಟ್ಬುಕ್ ಅಥವಾ ಸ್ಟಡಿ ಮೆಟೀರಿಯಲ್, ಟೆಸ್ಟ್ ಸೀರೀಸ್, ಇದೆಲ್ಲ ನನಗೆ ತುಂಬ ಫ್ಯಾನ್ಸಿ ಇನ್ಸ್ಟಿಟ್ಯೂಟ್ಸಿಂದ ನಾನು ಎನ್ರೋಲ್ ಆಗದೆ ಇರೋದ್ರಿಂದ, ನನಗೆ ಆ ರೀತಿ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ನನಗಿದು ಆಗದೆ ಇರ್ಬೋದು ಅಂತ ನೀವು ನಿಮ್ಮನ್ನ ಡೌಟ್ ಮಾಡಿಕೊಂಡು ಕನ್ವಿನ್ಸ್ ಮಾಡ್ಕೊಂಡಿರ್ಬೋದು. ಬಟ್ ಟುಡೇ ಐ ವಾಂಟ್ ಟು ಟೆಲ್ ಯು, ದಿಸ್ ಡಸಂಟ್ ಎಕ್ಸಿಸ್ಟ್ ಎನಿಮೋರ್. ಆನ್ ದಿ ಇಂಟರ್ನೆಟ್ ಒಂದು ಮೊಬೈಲ್ ಫೋನ್ ಇದ್ದರೆ ನಿಮ್ಗೆ ಏನೆಲ್ಲ ಬೇಕೋ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಯು ಶುಡ್ ಹ್ಯಾವ್ ದ ಮೈಂಡ್ ಸೆಟ್ ಟು ಆ್ಯಂಡ್ ಟು ಬಿ, ಯು ಹ್ಯಾವ್ ಟು ಬಿ ಓಪನ್ ಟು ಗೋ ಥ್ರೂ ದೋಸ್ ರಿಸೋರ್ಸಸ್ ಆ್ಯಂಡ್ ಫೈಂಡ್ ವಾಟ್ ಸೂಟ್ಸ್ ಯು. ಸೊ ಇದರಲ್ಲೂ ನೀವು ಈ ರೀಸನ್ಗೋಸ್ಕರ ನೀವು ಸೆಲ್ಫ್ ಡೌಟ್ ಪಡ್ತಾ ಇದ್ದೀರಾ ಅಂದರೆ ದಟ್ ಇಸ್ ಟೋಟಲಿ ಇನ್ವ್ಯಾಲಿಡ್. ಓಕೆ, ಇನ್ನೊಂದು ಸೆಲ್ಫ್ ಡೆಪ್ರಿಕೇಶನ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಕೆಲವೊಮ್ಮೆ ನಾವು ನಮ್ಮ ಪಿಯರ್ಸಲ್ಲೇ ಯಾವಾಗನ ಎಕ್ಸಾಮ್ ಇರುವಾಗ ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಿರ್ತೀರ, ನೀವು ಓದಿದ್ಯಾ, ನೀನು ಓದಿದ್ಯಾ, ಇಲ್ಲ ನಾನು ಓದೇ ಇಲ್ಲ, ನಾವು ಒಂಥರ ಓದಿಲ್ದೇ ಇರೋದು ಹಾಗೆ ಹೋಗಿ ಎಕ್ಸಾಮ್ ಬರೆಯೋದನ್ನ
ಕೂಲ್ ಅನ್ನೋ ರೀತಿ ಮಾಡ್ಕೊಂಡ್ಬಿಟ್ಟಿರ್ತೀವಿ ಕೆಲವೊಂದು ಗ್ರೂಪ್ಸಲ್ಲಿ. ಅವಾಗ ನಾನು ಓದಿಲ್ಲ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ಥರ ಆಗೋಗ್ಬಿಟ್ಟಿರುತ್ತೆ. ಅಥವಾ ನಾವು ಓದಿದ್ರೂ ಕೂಡ ಓದಿಲ್ಲ ಅಂತ ಹೇಳ್ಕೊತೀವಿ. ದಟ್ ಇಸ್ ವಾಟ್ ವಿ ಸೇ ಇಸ್ ಸೆಲ್ಫ್ ಡೆಪ್ರಿಕೇಶನ್. ಅಂದರೆ ಓದಿದ್ರೂ ಕೂಡ ಓದಿಲ್ಲ ಅಂತ ಹೇಳ್ಕೊಳ್ಳೋದು. ಇಲ್ಲಿ ಏನಾಗುತ್ತೆ, ನನಗೆಲ್ಲ ಎಲ್ಲಿ ಓದೋಕ್ಕಾಗುತ್ತೆ, ಅಷ್ಟೊಂದು ಕಷ್ಟ ಯಾರು ಪಡ್ತಾರೆ ಅಂತ ನೀವು ಬಾಯಲ್ಲಿ ಹೇಳ್ತಾ ಇದ್ದೀರಾ ಅಂದರೆ ಯುವರ್ ಮೈಂಡ್ ಸ್ಟಾರ್ಟ್ಸ್ ಬಿಲೀವಿಂಗ್ ಇಟ್. ಆ್ಯಂಡ್ ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಕೇಳಿರ್ಬೋದು, ಅಸ್ತು ದೇವತೆಗಳು ಅಂತ ಇರುತ್ತೆ. ಸೊ ನೀವು ಏನೆಲ್ಲ ಹೇಳ್ತಾ ಇದ್ದೀರಾ ಆ ದೇವತೆಗಳು ಅಸ್ತು ಅಂತ ಹೇಳ್ತಾ ಇರುತ್ತೆ, ಮತ್ತು ಅದೆಲ್ಲ ನಿಜ ಆಗುತ್ತೆ. ಸೊ ನೀವು ಬೈ ಮಿಸ್ಟೇಕ್ ಕೂಡ ನನ್ನಿಂದ ಏನೂ ಆಗಲ್ಲ, ನನ್ನಿಂದ ಇದು ಸಾಧ್ಯ ಇಲ್ಲ ಅನ್ನೋ ಮಾತುಗಳು ಮತ್ತು ಅಂಥ ಥಾಟ್ಸ್ ಕೂಡ ನಿಮ್ಮ ಮೈಂಡಲ್ಲಿ ಬರ್ಕೂಡ್ದು. ಯಾಕೆಂದರೆ ನಿಮ್ಮ ಮೈಂಡ್ ಕ್ಲಿಯರ್ ಆಗಿದ್ರೆ ಮಾತ್ರ ನೀವು ಗೋಲ್ಸ್ನ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಗೋಯಿಂಗ್ ಫಾರ್ವರ್ಡ್ ಜೋಕಾಗಿ ಕೂಡ ನಾನೇನು ಓದಿಲ್ಲ, ನನಗೆ ಓದೋದಕ್ಕಾಗಲ್ಲ, ನನಗೆ ಇದು ಮಾಡೋಕ್ಕೆ ಅಸಾಧ್ಯ, ಈ ರೀತಿ ಯಾವುದು ಪದಗಳು ಹಾಗೆ ಥಾಟ್ಸ್ ಕೂಡ ನಿಮ್ಮಲ್ಲಿ ಬರ್ಕೂಡ್ದು. ಓಕೆ, ಸೊ ದ್ಯಾಟ್ ಈಸ್ ಸೆಲ್ಫ್ ಡೆಪ್ರಿಕೇಶನ್. ಈ ಎಲ್ಲ ನಾವೇನು ಹೇಳಿದ್ದೀನಿ, ಸೆಲ್ಫ್ ಡೌಟ್, ಈ ರೀತಿಯೆಲ್ಲ ಯೋಚನೆ ಬರೋದಕ್ಕೆ ನಾವು ಫಿಕ್ಸ್ಡ್ ಮೈಂಡ್ಸೆಟ್ ಅಂತ ಕರಿತೀವಿ. ಅಥವಾ ಇದಕ್ಕೆ ಲಿಮಿಟಿಂಗ್ ಬಿಲೀಫ್ಸ್ ಅಂತ ಕರಿತೀವಿ. ಈ ರೀತಿಯೆಲ್ಲ ಯೋಚನೆ ಇರೋವಾಗ ಈ ಯೋಚನೆಗಳೇ ನಮ್ಮ ಗುರಿ ತಲುಪೋದಕ್ಕೆ ಬಿಡೋದಿಲ್ಲ. It will limit us from reaching our goal. That is why it is called limiting beliefs. And one more thing ನಾನು ಇಲ್ಲಿ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಂದರೆ, ಈ ಏನೆಲ್ಲ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಇದ್ರೇನೋ ಅದು ಸತ್ಯ ಅಲ್ಲ. ನಮ್ಮ ಮೈಂಡಲ್ಲಿರೋ ಪ್ರತಿ ಥಾಟ್ ಕೂಡ ಸತ್ಯ ಅಲ್ಲ. ಸೊ ನಮಗೆ ನಮ್ಮ ಮೈಂಡಲ್ಲಿರೋ ಥಾಟ್ಸ್ ಯಾವುದೆಲ್ಲ ವರ್ಕ್ ಆಗಲ್ಲ, ಯಾವುದೆಲ್ಲ ನಮ್ಮ ಗೋಲ್ನ ರೀಚ್ ಮಾಡೋದಕ್ಕೆ ಅದು ಸ್ಟಾಪ್ ಮಾಡ್ತಾ ಇದೆ, ಒಂದು ಬ್ಯಾರಿಯರ್ ಆಗ್ತಾಯಿದೆ ಅಂದಾಗ ನಾವು ಆ ಥಾಟ್ಸ್ನ ರಿಮೂವ್ ಮಾಡಿ ನಮಗೆ ಬೇಕಾಗಿರೋ ಥಾಟ್ಸ್ನ ಬ್ರೈನ್ ಒಳಗಡೆ ಫೀಡ್ ಮಾಡಬೇಕು. ಸೊ ನಮ್ಮ ಬ್ರೈನ್ ನಾವು ಏನು ಹೇಳ್ತೀವಿ ಅದಕ್ಕೆ ಕಾನ್ಸ್ಟೆಂಟಾಗಿ ನಾವು ಯಾವ ಇನ್ಪುಟ್ ಕೊಡ್ತಾ ಇರ್ತೀವಿ ಅದನ್ನ ನಂಬಕ್ಕೆ ಶುರು ಮಾಡುತ್ತೆ. ಸೊ ನಾವು ಎಷ್ಟೊಂದು ವರ್ಷಗಳಿಂದ ಅನ್ಫಿಟ್, ಗುಡ್ ಫಾರ್ ನಥಿಂಗ್ ಇದೇ ರೀತಿ ಕೇಳಿ ನಾವು ಅದನ್ನು ನಂಬಿಟ್ಟಿರ್ತೀವಿ. ಸೊ ಇವಾಗ ನಾವು ಆ ರಿಯಾಲಿಟಿನ ಚೇಂಜ್ ಮಾಡಬೇಕು. ನಾನು ಅನ್ಫಿಟ್ ಅಲ್ಲ, ಐ ಆಮ್ ಫಿಟ್ ಟು ಡೂ ಎವ್ರಿಥಿಂಗ್, ನಾನು ಇರ್ರೆಸ್ಪಾನ್ಸಿಬಲ್ ಅಲ್ಲ, ನಾನು ಏನೇ ಗೋಲ್ಸ್ ಇಟ್ರೇನೋ ಅದನ್ನ ಸಾಧಿಸ್ತೀನಿ, ಈ ರೀತಿ ಮೈಂಡ್ ಸೆಟ್ಟಿಗೆ ಬರಬೇಕು. ಆ ಮೈಂಡ್ ಸೆಟ್ಟಿಗೆ ಏನು ಹೇಳ್ತಾರೆ ಅಂದರೆ ಗ್ರೋತ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಸೊ ಯಾವುದೇ ಬಿಲೀಫ್ಸ್ ನಮ್ಮ ಗ್ರೋತ್ನ ಲಿಮಿಟ್ ಮಾಡುತ್ತೆ ಅದಕ್ಕೆ ಲಿಮಿಟಿಂಗ್ ಬಿಲೀಫ್ಸ್ ಅಂತ ಕರಿತೀವಿ. ಗ್ರೋತ್ ಮೈಂಡ್ ಸೆಟ್ ಅಂದರೆ ನಮ್ಮ ಬಗ್ಗೆ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇದ್ದು, ಸೆಲ್ಫ್ ವರ್ತ್ ಜಾಸ್ತಿ ಇದ್ದು, ಒಂದು ಹೈ ಸೆಲ್ಫ್ ಇಮೇಜ್ ಅಥವಾ ಒಂದು ಒಳ್ಳೆ ಕ್ವಾಲಿಟಿ ಸೆಲ್ಫ್ ಇಮೇಜ್ನ ನಾವು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಗ್ರೋತ್ ಮೈಂಡ್ಸೆಟ್ ಅಂತ ಹೇಳ್ತೀವಿ. ಈ ಗ್ರೋತ್ ಮೈಂಡ್ಸೆಟ್ ಇದ್ದರೆ ನಮ್ಮ ಗ್ರೋತ್ನ ಅದು ಹೆಲ್ಪ್ ಮಾಡುತ್ತೆ, ನಮ್ಮ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಇಟ್ ಕುಡ್ ಬಿ ಇನ್ ಯೋರ್ ಕೆರಿಯರ್, ಇಟ್ ಕುಡ್ ಬಿ ಇನ್ ಯೋರ್ ಸ್ಟಡೀಸ್, ವಾಟ್ ಎವರ್. ನಮ್ಮ ಗೋಲ್ಸ್ನ ರೀಚ್ ಮಾಡೋದಕ್ಕೆ ಗ್ರೋತ್ ಮೈಂಡ್ಸೆಟ್ ಹೆಲ್ಪ್ ಆಗುತ್ತೆ. ಸೊ ಈ ಗ್ರೋತ್ ಮೈಂಡ್ಸೆಟ್ ಯಾಕಷ್ಟು ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ತೊಗೊಳ್ಳೋಣ ಸ್ವಲ್ಪ ಸೀಡ್ಸ್, ಆಯಿತಾ? ಈ ಸೀಡ್ಸ್ ಎಲ್ಲ ಒಂದೇ ಪ್ಲಾಂಟಿಂದ ತೊಗೊಳ್ಳೋಣ. ಲೆಟ್ಸ್ ಅಸ್ಯೂಮ್ ದಿಸ್ ಪ್ಲಾಂಟ್ ಇಸ್ ಅ ಹೈ ಈಲ್ಡಿಂಗ್ ವೆರೈಟಿ ಆಫ್ ಸಮ್ ಸ್ಪೀಶೀಸ್ ಆಫ್ ಪ್ಲಾಂಟ್. ಓಕೆ, ಯಾವುದೋ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಅಥವಾ ಈಲ್ಡ್ನ ಕೊಡುವಂಥ ಹೈ ಈಲ್ಡಿಂಗ್ ವೆರೈಟಿದು ಸ್ವಲ್ಪ ಸೀಡ್ಸ್ನ ನಾನು ತೊಗೊಂಡಿದ್ದೀನಿ. ಈ ಸೀಡ್ಸ್ನ 3 ಡಿಫ್ರೆಂಟ್ ಪಾಟ್ಸಲ್ಲಿ ನಾನು ಸೋ ಮಾಡ್ತೀನಿ. ಮೊದಲನೇ ಪಾಟಲ್ಲಿ ನ್ಯೂಟ್ರಿಯೆಂಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಎರಡನೇ ಪಾಟಲ್ಲಿ ನ್ಯೂಟ್ರಿಯೆಂಟ್ ಸ್ವಲ್ಪ ಆವ್ರೇಜ್ ಇದೆ, ಇದರಷ್ಟು ಚೆನ್ನಾಗಿಲ್ಲ. ಹಾಗೆ ಮೂರನೇ ಪಾಟಲ್ಲಿ ನ್ಯೂಟ್ರಿಯೆಂಟ್ಸ್ ವೆರಿ ಲೋ, ಬೇಕಾಗಿರೋಷ್ಟು ನ್ಯೂಟ್ರಿಯೆಂಟ್ಸ್ ಇಲ್ಲ, ನ್ಯೂಟ್ರಿಯೆಂಟ್ ಕ್ವಾಲಿಟಿ ತುಂಬ ಕಡಿಮೆ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ನಾವು ಗಿಡ ಸೀಡ್ಸ್ ತೊಗೊಂಡಿರೋ ಗಿಡ ಒಂದೇ, ಎಷ್ಟು ಸೀಡ್ಸ್ ತೊಗೊಂಡಿದ್ದೀವಿ ಅಷ್ಟು ಒಂದೇ ಗಿಡದು. ಟೆಕ್ನಿಕಲಿ ಅದೆಲ್ಲ ಒಂದೇ ರೀತಿ ಬೆಳಿಬೇಕು. ಬಟ್ ನಾವಿವಾಗ ಈ 3 ಡಿಫ್ರೆಂಟ್ ಪಾಟಲ್ಲಿ ಅದನ್ನ ಸೋ ಮಾಡೋದ್ರಿಂದ ನಿಮ್ಗೇನು ಅನಿಸುತ್ತೆ? ಅದೆಲ್ಲ ಕರೆಕ್ಟಾಗಿ ಒಂದೇ ರೀತಿ ಬೆಳೆಯಲ್ವಾ? 100% ಒಂದೇ ರೀತಿ ಬೆಳೆಯಲ್ಲ. ಯಾಕೆಂದರೆ ಗಿಡ ಬೆಳೆಯೋದಕ್ಕೆ ಸೀಡ್ ಕ್ವಾಲಿಟಿ ಒಂದೇ ಅಲ್ಲ ಮುಖ್ಯ, ಸಾಯಿಲ್ ಕ್ವಾಲಿಟಿ ಕೂಡ ಮುಖ್ಯ. ಯಾವುದರಲ್ಲಿ ನ್ಯೂಟ್ರಿಯೆಂಟ್ ತುಂಬ ಚೆನ್ನಾಗಿದೆ ಅಲ್ಲಿ ಗಿಡಗಳು ಚೆನ್ನಾಗಿ ಸ್ಪ್ರೌಟ್ ಆಗಿ ಒಳ್ಳೆ ರೀತಿ ಬೆಳೆಯುತ್ತೆ. ಹಾಗೆಯೇ ಎಲ್ಲಿ ಆವ್ರೇಜ್ ಆಗಿದೆ ಅಲ್ಲೂ ಸ್ಪ್ರೌಟ್ ಆಗುತ್ತೆ, ಆದರೆ ಇದರಷ್ಟು ಚೆನ್ನಾಗಿ ಬರೋದಿಲ್ಲ. ಇದರಲ್ಲಿ ಎಲ್ಲಿ ನ್ಯೂಟ್ರಿಯೆಂಟ್ ಕ್ವಾಲಿಟಿ ತುಂಬ ಕಡಿಮೆ ಇದೆ ಅಲ್ಲಿ ಜರ್ಮಿನೇಷನ್ ಆಗೋದೇ ಕಷ್ಟ. ಜರ್ಮಿನೇಟ್ ಆದ್ರೂ ಅದು ಹೆಚ್ಚು ಹೊತ್ತು ಅಥವಾ ಹೆಚ್ಚು ದಿನ ಬದುಕಿರಲ್ಲ, ಯಾಕೆಂದರೆ ಸಾಯಿಲಲ್ಲಿ ಅಷ್ಟು ಒಳ್ಳೆ ಕ್ವಾಲಿಟಿ ನ್ಯೂಟ್ರಿಯೆಂಟ್ಸ್ ಇರಲ್ಲ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇದನ್ನು ನಿಮ್ಮ ಮೈಂಡ್ಗೆ ಅನಾಲಜಿಯಾಗಿ ಕೊಡಬೇಕು.
ಇಲ್ಲಿ ನಾವು ಏನು ಸೀಡ್ ಅಂತ ಕನ್ಸಿಡರ್ ಮಾಡಿದ್ದೀವಿ ಇದನ್ನು ನೀವು ನಿಮ್ಮ ಪರ್ಫಾರ್ಮೆನ್ಸ್ ಅಥವಾ ಪ್ರಿಪ್ರೇಷನ್ ಅನ್ನೋದಕ್ಕೆ ಅನಾಲಜಿ ಮಾಡ್ಕೋಬೋದು. ಓಕೆ, ಸೊ ನೀವು ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ನಿಮ್ಮದು ಸಾಯಿಲ್ ಕ್ವಾಂಟಿಟಿ ವಿಚ್ ಇಸ್ ಯುವರ್ ಮೈಂಡ್ ಸೆಟ್, ನಿಮ್ಮ ಮೈಂಡ್ ಸೆಟ್ ಕರೆಕ್ಟ್ ಆಗಿಲ್ಲ ಅಂದರೆ ನೀವು ಎಷ್ಟೇ ಪ್ರಿಪೇರ್ ಮಾಡಿದ್ರು ನಿಮಗೆ ಬೇಕಾಗಿರೋ ರಿಸಲ್ಟ್ ಸಿಗೋದಿಲ್ಲ. ಓಕೆ, ಸೊ ಇದಕ್ಕೆ ನಾವು ಫಸ್ಟು ಗ್ರೋತ್ ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೋಬೇಕು. ಇವಾಗ ನಾವು ಗ್ರೋತ್ ಮೈಂಡ್ಸೆಟ್ನ ಹೆಂಗೆ ಡೆವಲಪ್ ಮಾಡ್ಕೋಬೋದು? ನಮ್ಗೆ ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿ ನೆಗೆಟಿವ್ ಬಿಲೀಫ್ಸ್ ಇದೆ ನಮ್ಮ ಬಗ್ಗೆ ಅಂದರೆ ಅದನ್ನು ನಾವು ಮತ್ತೆ ಮತ್ತೆ ಪದೇ ಪದೇ ಕೇಳಿರ್ತೀವಿ. ನಾನು ನಿಮ್ಗೊಂದಷ್ಟು ರೀಸನ್ಸ್ ಲಿಸ್ಟ್ ಮಾಡಿದ್ನಲ್ವ, ಆ ರೀಸನ್ಸಿಂದ ನಮಗೆ ನಮ್ಮ ಬಗ್ಗೆನೇ ಒಂದು ಸೆಲ್ಫ್ ಡೌಟ್ ಇರುತ್ತೆ. ಅದನ್ನು ನಾವು ರಿಮೂವ್ ಮಾಡಿ ಸೆಲ್ಫ್ ಕಾನ್ಫಿಡೆನ್ಸ್ನ ನಮ್ಮಲ್ಲಿ ಇನ್ಸ್ಟಿಲ್ ಮಾಡ್ಕೊಳ್ಬೇಕಂದ್ರೆ ನಾವು ನಮಗೆ ಬೇಕಾಗಿರೋದನ್ನು ನಮ್ಮ ಬ್ರೈನ್ಗೆ ಮತ್ತೆ ಮತ್ತೆ ಫೀಡ್ ಮಾಡಬೇಕು. ಇದನ್ನು ಫೀಡ್ ಮಾಡೋದಕ್ಕೆ ನಾವು ಪಾಸಿಟಿವ್ ಅಫರ್ಮೇಷನ್ಸ್ನ ಯೂಸ್ ಮಾಡ್ಕೋಬೋದು. ಪಾಸಿಟಿವ್ ಅಫರ್ಮೇಷನ್ಸ್ ಆರ್ ಸ್ಟೇಟ್ಮೆಂಟ್ಸ್, ಸ್ಮಾಲ್ ಸ್ಟೇಟ್ಮೆಂಟ್ಸ್. ಅದನ್ನು ನೀವು ಮತ್ತೆ ಮತ್ತೆ ನಿಮಗೆ ನೀವು ರಿಪೀಟ್ ಮಾಡ್ಕೊಳ್ತಾ ಇದ್ದರೆ ಅಲ್ಟಿಮೇಟ್ಲಿ ಯುವರ್ ಬ್ರೈನ್ ವಿಲ್ ಬಿಲೀವ್ ದ್ಯಾಟ್ ಇಟ್ ಇಸ್ ಟ್ರೂ. ಓಕೆ, ಸೊ ಇವಾಗ ನಾನು ಏನೆಲ್ಲ ಪಾಯಿಂಟ್ಸ್ ಹೇಳಿದೆ ಅದು ಎಲ್ಲರಿಗೂ ವ್ಯಾಲಿಡ್ ಆಗದೆ ಇರ್ಬೋದು. ನಿಮ್ಗೆ ಯಾವ್ದು ರೆಲೆವೆಂಟ್ ಅನಿಸುತ್ತೆ ಅದಕ್ಕೆ ಬೇಕಾಗಿರೋ ಅಫರ್ಮೇಷನ್ನ ನೀವು ಹೀಗೆ ಈ ಸೆಷನ್ ನಡೀತಾ ನಡೀತಾ ನಿಮ್ಮ ನೋಟ್ಬುಕ್ಸಲ್ಲಿ ಬರ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಅದನ್ನು ಈ ಸ್ಟೇಟ್ಮೆಂಟ್ನ 3 ಸಲ ಲೌಡಾಗಿ ನಿಮಗೆ ನೀವು ಓದ್ಕೊಳ್ಬೇಕು. ಆಮೇಲೆ ನೀವು ಅದನ್ನೇ ಮಾಡೋದ್ರಿಂದ ಯು ವಿಲ್ ಸ್ಟಾರ್ಟ್ ಬಿಲೀವಿಂಗ್ ದ್ಯಾಟ್. ಓಕೆ, ಸೊ ಮೊದಲನೇದಾಗಿ ಪುವರ್ ಫೋಕಸ್. ಯಾರಿಗೆಲ್ಲ ಮತ್ತೆ ಮತ್ತೆ ಹೇಳಿ ಅವ್ರಿಗೆ ಫೋಕಸ್ ಸರಿಯಾಗಿ ಮಾಡೋಕ್ಕಾಗಲ್ಲ, ಅವ್ರು ಯಾವುದ್ರಲ್ಲೂ ಇಂಟ್ರೆಸ್ಟ್ ಜಾಸ್ತಿ ತೋರಿಸಲ್ಲ, ಈ ರೀತಿ ಎಲ್ಲ ಅವ್ರ ಬಗ್ಗೆ ಅವ್ರಿಗೆ ಬಿಲೀಫ್ ಇರುತ್ತೆ, ಅವರು ಈ ಸ್ಟೇಟ್ಮೆಂಟ್ನ ಬರ್ಕೊಂಡು ಅವ್ರ ಬುಕ್ಕಲ್ಲಿ ಐ ಹ್ಯಾವ್ ಲೇಸರ್ ಫೋಕಸ್, ಐ ಹ್ಯಾವ್ ಲೇಸರ್ ಫೋಕಸ್, ಐ ಕ್ಯಾನ್ ಫೋಕಸ್ ಆನ್ ಎನಿಥಿಂಗ್ ಫಾರ್ ಎಸ್ ಲಾಂಗ್ ಎಸ್ ಐ ವಿಶ್. ನನಗೆ ಎಷ್ಟೊತ್ತು ಬೇಕು ಅದನ್ನ ಫೋಕಸ್ ಮಾಡೋ ಎಬಿಲಿಟಿ ನನಗಿದೆ. ಇದನ್ನು ನೀವು ಬರ್ದ್ಕೊಂಡು ಅದನ್ನು ನೀವು ಹೇಳ್ತಾ ಹೇಳ್ತಾ ಯು ಕ್ಯಾನ್ ಆ್ಯಕ್ಚುಲಿ ಇಮ್ಯಾಜಿನ್ ಯು ವಿಲ್ ಸ್ಟಾರ್ಟ್ ಬಿಲೀವಿಂಗ್ ಇಟ್. ಓಕೆ, ನೀವು ಮತ್ತೆ ಮತ್ತೆ ಅದನ್ನು ಗ್ರಿಟ್ ಆ್ಯಂಡ್ ಡಿಟರ್ಮಿನೇಷನಿಂದ ಹೇಳ್ತಾ ಹೋದರೆ ಐ ಹ್ಯಾವ್ ಲೇಸರ್ ಫೋಕಸ್, ಐ ಕ್ಯಾನ್ ಸ್ಟೇ ಫೋಕಸ್ಡ್ ಫಾರ್ ಎಸ್ ಲಾಂಗ್ ಎಸ್ ಐ ವಿಶ್. ಇದನ್ನು ನೀವು 3 ಸಲ 4 ಸಲ ನಿಮಗೆ ಅದು ಬಿಲೀವ್ ಬರೋ ತನಕ ಹೇಳ್ತಾ ಹೋಗ್ತಾ ಇದ್ರೆ ಪ್ರತಿದಿನ ನಿಮಗೆ ಇದು ನಿಮ್ಮ ಮೈಂಡಿಂದ ಎರೇಸ್ ಆಗಿ ಇದು ಫಿಕ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಅದೇ ರೀತಿ ನಿಮ್ಗೆ ಯಾರಾದರೂ ಪುವರ್ ಮೆಮರಿ ಇದೆ ಅಂತ ಹೇಳಿದ್ದು ಸಣ್ಣ ವಯಸ್ಸಲ್ಲಿ ನಿಮಗೆ ಇವಾಗ ನೆನಪಿರಲ್ಲ, ಬಟ್ ನಿಮ್ಗೆ ನೆನಪೇನಿರುತ್ತೆ ಅಂದರೆ ನನಗೆ ನೆನಪಿನ ಶಕ್ತಿ ಕಡಿಮೆ, ಈ ಒಂದು ಬಿಲೀಫ್ ನಿಮ್ಮ ಬಗ್ಗೆ ಇರೋದು ನಿಮಗೆ ನೆನಪಿರುತ್ತೆ. ಸೊ ಇದನ್ನು ಹೋಗಿಸ್ಕೋಬೇಕಾದ್ರೆ ಯು ಕ್ಯಾನ್ ಯೂಸ್ ದಿಸ್. ಮೈ ಮೆಮರಿ ಇಸ್ ಸೂಪರ್ ಶಾರ್ಪ್, ಮೈ ಬ್ರೈನ್ ಕ್ಯಾನ್ ರಿಟೇನ್ ಮಚ್ ಮೋರ್ ದೆನ್ ಐ ಥಿಂಕ್. ನನಗೆ ಅನ್ಸೋದಕ್ಕಿಂತ ಹೆಚ್ಚು ರಿಟೆನ್ಷನ್ ಪವರ್ ನನ್ನ ಬ್ರೈನಲ್ಲಿದೆ. ಸೊ ಅದನ್ನು ಈ ಸ್ಟೇಟ್ಮೆಂಟ್ನ ನೀವು ಮತ್ತೆ ಮತ್ತೆ ರಿಪೀಟ್ ಮಾಡೋದ್ರಿಂದ ನೀವು ಇದನ್ನು ಎರೇಸ್ ಮಾಡ್ಬೋದು. ಮತ್ತು ಹಿ ಆರ್ ಶಿ ಇಸ್ ಅ ಫೇಲಿಯರ್ ಆರ್ ಇಸ್ ಇರ್ರೆಸ್ಪಾನ್ಸಿಬಲ್. ಇದನ್ನು ನಾವು ಆಲ್ಮೋಸ್ಟ್ ಎವ್ರಿ ಹೌಸ್ ಹೋಲ್ಡಲ್ಲಿ ನಾವು ಆ್ಯಸ್ ಅ ಕಂಪ್ಲೇಂಟ್ ನೋಡೇ ಇರ್ತೀವಿ. ಯಾರಾದರೂ ಗುಡ್ ಫಾರ್ ನಥಿಂಗ್, ಫೇಲ್ಯೂರ್, ಯಾವಾಗಲೂ ಫೇಲ್ ಆಗ್ತಾ ಇದ್ದಾರೆ ಅನ್ನೋ ನಿಮಗೆ ಅದರದ್ದು ಡೀಪ್ ರೂಟೆಡ್ ಆಗಿದ್ದರೆ ಈ ರೀಸನಿಂದ ನೀವು ನಿಮ್ಮ ಗೋಲ್ಸ್ನ ಡೌಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಇದನ್ನು ಹೇಳ್ಬೋದು. ಈವನ್ ಇಫ್ ಯು ಫೇಲ್ಡ್ ಇನ್ ದ ಪಾಸ್ಟ್ ಇಟ್ಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇವಾಗ ಮಹಾಕವಿ ಕುವೆಂಪು ಆಲ್ಸೋ ಅವರು ಶುರುವಿನಿಂದನೇ ಕನ್ನಡದಲ್ಲಿ ಬರ್ದಿಲ್ಲ, ಯಾವುದೇ ಕವನಗಳಾಗಿರ್ಬೋದು ಕತೆಗಳಾಗಿರ್ಬೋದು. ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇಂಗ್ಲೀಷಲ್ಲಿ, ಆಮೇಲೆ ಲೇಟರ್ ಹಿ ಪಿಕ್ಡ್ ಅಪ್ ಕನ್ನಡ ಆ್ಯಂಡ್ ಟುಡೇ ಅವರು ರಾಷ್ಟ್ರಕವಿ ಅಂತಲೇ ಗೊತ್ತಾಗಿದ್ದಾರೆ. ಆ್ಯಂಡ್ ಈವನ್ ದೆರ್ ವಾಸ್ ಅ ಟೈಮ್ ವೆನ್ ಶೇಕ್ಸ್ಪಿಯರ್ ಹೂ ಇಸ್ ಕನ್ಸಿಡರ್ಡ್ ದ ಅ ವೆರಿ ಗ್ರೇಟ್ ಪರ್ಸನ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ಅವ್ರಿಗೂ ABC ಗೊತ್ತಿಲ್ಲದಿರೋ ದಿನ ಕೂಡ ಇತ್ತು. ಅದೇ ರೀತಿ ನೀವು ಏನೇ ಫೇಲಿಯರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಇನ್ ದ ಪಾಸ್ಟ್ ಅದ್ರ ಬ್ಯಾಗೇಜ್ನ ಕ್ಯಾರಿ ಮಾಡ್ಕೊಂಡು ಹೋಗಬೇಡಿ ಪ್ರತಿದಿನ. ಎವ್ರಿ ಡೇ ಇಸ್ ನ್ಯೂ. ಯು ಕ್ಯಾನ್ ಮೇಕ್ ಅ ಚಾಯ್ಸ್ ಟು ಬಿಕಮ್ ಅ ಸಕ್ಸಸ್. ಓಕೆ, ಸೊ ಅದಕ್ಕೆ ಇದನ್ನು ಡೀಪ್ ರೂಟೆಡ್ ಆಗಿ ನಿಮ್ಮ ಮೈಂಡಲ್ಲಿ ಇರೋದನ್ನ ಹೇಗೆ ಎರೇಸ್ ಮಾಡ್ಕೋಬೋದು ಅನ್ನೋದಕ್ಕೆ ನೀವು ಈ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಬೋದು. ಇಟ್ಸ್ ಓಕೆ ಇಫ್ ಐ ಫೇಲ್ಡ್, ಐ ಸ್ಟ್ರೈವ್ ಟು ಡೂ ಮೈ ಬೆಸ್ಟ್ ಎವ್ರಿ ಡೇ. ಪ್ರತಿದಿನ ನನ್ನಿಂದ ಏನು ಬೆಸ್ಟ್ ಸಾಧ್ಯ ಅದನ್ನು ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಆಮೇಲೆ ನನಗೆ ಕಷ್ಟ ಆಗಿರೋ ವಿಚಾರಗಳನ್ನು ಈಸಿಯಾಗಿ ಮಾಡುವಂಥ ಅಬಿಲಿಟಿ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಷ್ಟ ಒಪ್ಕೋಬೇಕು, ಆದರೆ ಅದನ್ನು ಕ್ರ್ಯಾಕ್ ಮಾಡೋ ಅಬಿಲಿಟಿ ನನಗಿದೆ. ಯಾಕೆ? ಟಾಪರ್ ಕ್ರ್ಯಾಕ್ ಮಾಡ್ತಾನೆ, ಆವ್ರೇಜ್ ಸ್ಟೂಡೆಂಟ್ ಕೂಡ ಕ್ರ್ಯಾಕ್ ಮಾಡ್ಬೋದು. ಟಾಪರ್ಗೆ ಏನು ಬ್ರೈನ್ ಕೆಪಾಸಿಟಿ ಇದೆ ಆವ್ರೇಜ್ ಸ್ಟೂಡೆಂಟ್ಗೂ ಅದೇ ಇರೋದು. ಸಿಲೆಬಸ್ ಟಾಪರ್ಗೂ ಆವ್ರೇಜ್ ಸ್ಟೂಡೆಂಟ್ಗೂ ಕೂಡ ಸೇಮೇ ಇರೋದು. ಅವ್ರಿಗೂ 24 ಗಂಟೆ ಇದೆ ಒಂದು ದಿನದಲ್ಲಿ, ಆವ್ರೇಜ್ ಸ್ಟೂಡೆಂಟು ಕೂಡ 24 ಗಂಟೆ ಇರೋದು. ಎಕ್ಸಾಮ್ ಅವರು ಎಷ್ಟೊತ್ತು ತೊಗೋತಾರೆ, 3.5 hours, ನಿಮಗೂ ಅಷ್ಟೇ ತೊಗೊಳ್ಳೋದು. ಸೊ ಇದೆಲ್ಲ ಸಿಮಿಲ್ಯಾರಿಟೀಸ್ ಇದೆ ಅಲ್ವಾ? ಸೊ ಅವ್ರಿಗಾಗುತ್ತೆ ಅಂದರೆ ನಿಮಗೂ ಕೂಡ ಆಗುತ್ತೆ. ಆದರೆ ಅದಕ್ಕೆ ನೀವು ಒಂದು ಪ್ರಿಪ್ರೇಷನ್ ಸ್ಟ್ರಾಟಜಿ ಮಾಡ್ಕೋಬೇಕು, ಮತ್ತು ಹಾಗೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕು.
ಸೊ ಐ ಸ್ಟ್ರೈವ್ ಟು ಡೂ ಮೈ ಬೆಸ್ಟ್ ಎವ್ರಿ ಡೇ ಆ್ಯಂಡ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಟಫ್ ಥಿಂಗ್ಸ್. ನಾನು ಹಿಂದೆ ಮಾಡಿಲ್ಲದೆ ಇದ್ರೂ ಪರವಾಗಿಲ್ಲ, ನನಗೆ ಮುಂದೆ ಏನೆಲ್ಲ ಕಷ್ಟ ಆಗಿದೆ, ನನ್ನ ಲೈಫ್ಗೆ ಒಳ್ಳೇದಂತ ನನಗೆ ಗೊತ್ತಾದರೆ ಅದನ್ನು 100% ಮಾಡೋ ಎಬಿಲಿಟಿ ನನಗಿದೆ ಅಂತ ನೀವು ಓದಿ ಅದೇ ಸ್ಟೇಟ್ಮೆಂಟ್ನ ಮತ್ತೆ ಮತ್ತೆ ಓದಿ ನೀವು ಆ ಬಿಲೀಫ್ ಸಿಸ್ಟಮ್ನ ಬಿಲ್ಡ್ ಮಾಡ್ಕೊಳ್ಬೇಕು. ಓಕೆ, ಕೆಲವೊಮ್ಮೆ ಸ್ಟ್ರಾಂಗ್ ಡಿಸ್ಲೈಕಿಂಗ್ ಆಫ್ ಅ ಸಬ್ಜೆಕ್ಟ್. ಬಾಟ್ನಿಗೆ ಸ್ಪೆಷಲಿ ನಾನು ಇದನ್ನ ನೋಡಿದ್ದೀನಿ. ನಾನು ಒಂದು ಬಾಟ್ನಿ ಫ್ಯಾಕಲ್ಟಿ ಆಗಿ ಹೇಳ್ತಾ ಇದ್ದೀನಿ, ಅಯ್ಯೋ ಪ್ಲಾಂಟ್ಸ್ ಅಂದರೆ ಬೋರಿಂಗ್, ಆ್ಯನಿಮಲ್ಸ್ ಆದರೆ ಸ್ವಲ್ಪ ರಿಲೇಟಬಲ್, ಈ ರೀತಿ ತುಂಬ ಜನ ಹೇಳ್ತಾರೆ. ಬಟ್ ನೀವಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ನೀವು ಸಬ್ಜೆಕ್ಟ್ನ ಡಿಸ್ಲೈಕ್ ಮಾಡಿದ್ರೆ ಸಬ್ಜೆಕ್ಟ್ ವಿಲ್ ನಾಟ್ ಲೈಕ್ ಯು ಬ್ಯಾಕ್. ನೀವು ಎಷ್ಟು ಇಷ್ಟಪಟ್ಟು ಓದ್ತೀರಾ ಅಷ್ಟು ನಿಮಗೆ ಸಬ್ಜೆಕ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಏನಾದರೂ ನೀವು ಸಬ್ಜೆಕ್ಟ್ ಡಿಸ್ಲೈಕಿಂದ ನನಗದು ಇಷ್ಟನೇ ಆಗಲ್ಲ, ಬಾಟ್ನಿನೇ ಇಷ್ಟ ಆಗಲ್ಲ ಅಂದಮೇಲೆ ನಾನು ನೀಟ್ ಹೆಂಗೆ ಕ್ರ್ಯಾಕ್ ಮಾಡೋಕ್ಕಾಗುತ್ತೆ, ಈ ರೀತಿ ನಿಮ್ಗೇನಾದರೂ ಸೆಲ್ಫ್ ಡೌಟ್ ಇದ್ದರೆ ನೀವು ಈ ರೀತಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಆ ಸಬ್ಜೆಕ್ಟ್ನ ಇಷ್ಟಪಡೋದಕ್ಕೆ ಶುರು ಮಾಡಬೇಕು. ನೀವು ಏನೆಲ್ಲ ಓದಿದ್ದೀರಾ ಅದು ನೀವು ಹೊರಗಡೆ ಒಂದು ವಾಕ್ಗೆ ಹೋದಾಗ ಅಥವಾ ಪಾರ್ಕಿಗೆ ಹೋದಾಗ ನೀವು ಏನೆಲ್ಲ ನೋಡ್ತೀರಾ ಅದನ್ನು ಅಬ್ಸರ್ವ್ ಮಾಡಿ ಏನು ಕಲ್ತಿದ್ದೀರಾ ಅದನ್ನ ರಿಲೇಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆವಾಗ ನಿಮಗೆ ಈ ಸಬ್ಜೆಕ್ಟ್ ಇಷ್ಟ ಆಗ್ತಾ ಹೋಗುತ್ತೆ. ದಟ್ ಈಸ್ ಸ್ಪೆಸಿಫಿಕ್ಲಿ ಇನ್ ಕೇಸ್ ಆಫ್ ಬಾಟ್ನಿ. ಬಟ್ ಬೇರೆ ಯಾವ್ದಾರ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಯು ಹ್ಯಾವ್ ಟು ಡೆವಲಪ್ ಎನ್ ಇಂಟ್ರೆಸ್ಟ್. ಬಿಕಾಸ್ ನೀವು ಇಂಟ್ರೆಸ್ಟೆಡ್ ಇಲ್ಲ ಅಂದರೆ ನೀವು ಅದನ್ನ ಕಲಿಯೋಕ್ಕಾಗಲ್ಲ, ಕಲೀಲಿಲ್ಲ ಅಂದರೆ ನಿಮ್ಮ ಗೋಲ್ನ ರೀಚ್ ಮಾಡೋದಕ್ಕಾಗಲ್ಲ. ಸೊ ಈ ರೀತಿ ಯಾವ್ದಾರ ಸಬ್ಜೆಕ್ಟ್ ಡಿಸ್ಲೈಕ್ ಇದ್ದರೆ ನಿಮಗೆ ಯು ಕ್ಯಾನ್ ಯೂಸ್ ದಿಸ್ ಸ್ಟೇಟ್ಮೆಂಟ್, ಐ ಲವ್ ಆಲ್ ಸಬ್ಜೆಕ್ಟ್ಸ್ ಬಿಕಾಸ್ ಇಟ್ ಹೆಲ್ಪ್ಸ್ ಮೀ ರೀಚ್ ಮೈ ಗೋಲ್ಸ್. ಐ ಲವ್ ಆಲ್ ಸಬ್ಜೆಕ್ಟ್ಸ್ ಬಿಕಾಸ್ ದಟ್ ಈಸ್ ವಾಟ್ ವಿಲ್ ಹೆಲ್ಪ್ ಮೀ ರೀಚ್ ಮೈ ಗೋಲ್. ಐ ಆಮ್ ಓಪನ್ ಆ್ಯಂಡ್ ರೆಡಿ ಟು ಲರ್ನ್ ನ್ಯೂ ಥಿಂಗ್ಸ್ ಎವ್ರಿ ಡೇ. ಐ ಆಮ್ ಓಪನ್ ಆ್ಯಂಡ್ ರೆಡಿ ಟು ಲರ್ನ್ ನ್ಯೂ ಥಿಂಗ್ಸ್ ಎವ್ರಿ ಡೇ. ನಿನ್ನೆ ನನಗೇನೋ ಇಷ್ಟ ಆಗದೆ ಇರ್ಬೋದು, ಬಟ್ ಟುಡೇ ಇಸ್ ಅ ಫ್ರೆಶ್ ಡೇ, ಐ ಕ್ಯಾನ್ ರೀಡ್ ಇಟ್ ಅಗೇನ್. ಅಥವಾ ಈ ಒಂದು ವಿಚಾರದಲ್ಲಿ ನೀವು ನಿಮ್ಮ ಪಿಯರ್ಸಿಂದ ಇನ್ಫ್ಲೂಯೆನ್ಸ್ ಆಗಬಾರ್ದು. ಯಾರೋ ಬಾಟ್ನಿ ಇಷ್ಟ ಇಲ್ಲ ಅಂತ 3 ಜನ ಹೇಳಿದ್ರೆ ಓ ಅದು ಬೋರಿಂಗ್ ಇರ್ಬೋದು ಅಂತ ನೀವು ಇನ್ಫ್ಲೂಯೆನ್ಸ್ ಆಗಬಾರ್ದು. ನೀವು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅದನ್ನು ಕಲಿಯೋದಕ್ಕೆ ಟ್ರೈ ಮಾಡಬೇಕು. ಸೊ ಐ ಟೋಲ್ಡ್ ಯು, ಅಕಸ್ಮಾತ್ ನಿಮಗೆ ಗೊತ್ತಿರೋ ಸರ್ಕಲಲ್ಲಿ ಯಾರಾದರೂ ನೀವು ಏನು ಏಮ್ ಮಾಡ್ತಾಯಿದ್ದೀರಾ ಅದನ್ನು ಅಚೀವ್ ಮಾಡಿಲ್ಲದೆ ಇರ್ಬೋದು, ಅಥವಾ ನೀವೇ ನಿಮ್ಮ ಲೈಫಲ್ಲಿ ಇನ್ ಆಲ್ ದೀಸ್ ಇಯರ್ಸ್ ನೀವು ಯಾವತ್ತೂ ಹೈ ಅಚೀವರ್ ಅಥವಾ ಟಾಪರ್ ಆಗಿಲ್ಲದೆ ಇರ್ಬೋದು. ಅಂಥ ಟೈಮಲ್ಲಿ ನಿಮ್ಗೇನಾದರೂ ಆಗುತ್ತಾ ಅನ್ನೋ ಡೌಟ್ ಇದ್ದರೆ ನೀವು ಈ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ಕೊಳ್ಬೋದು. ಐ ಆಮ್ ಇನ್ ಚಾರ್ಜ್ ಆಫ್ ಮೈ ಲೈಫ್ ಆ್ಯಂಡ್ ಐ ವಿಲ್ ಮೇಕ್ ಮೈ ಡ್ರೀಮ್ಸ್ ಕಮ್ ಟ್ರೂ ಆ್ಯಂಡ್ ಸೆಟ್ ಎನ್ ಎಕ್ಸಾಂಪಲ್ ಫಾರ್ ದಿ ಅದರ್ಸ್. ಬೇರೆಯವ್ರು ಯಾರೂ ಇಲ್ಲದೆ ಇದ್ದರೆ ಏನೂ ತೊಂದರೆ ಇಲ್ಲ. ನನ್ನ ಲೈಫ್ ಬಗ್ಗೆ ನನಗೆ 100% ಕಂಟ್ರೋಲ್ ಇದೆ. ನನಗೇನು ಬೇಕು ಅದನ್ನ ನಾನು ಸಾಧಿಸ್ತೀನಿ ಆ್ಯಂಡ್ ನನ್ನ ಬೇರೆಯವರು ಎಕ್ಸಾಂಪಲ್ ಆಗಿ ತಗೊಳ್ಳಿ. ಈ ರೀತಿ ನೀವು ರಿಪೀಟ್ ಮಾಡ್ತಾ ಇದ್ದರೆ ವಿತ್ ಡಿಟರ್ಮಿನೇಷನ್ ಲೌಡ್ಲಿ ಸೇ ಟು ಯೋರ್ ಸೆಲ್ಫ್ ಎವ್ರಿ ಮಾರ್ನಿಂಗ್, 100% ಇದು ವ್ಯಾನಿಷ್ ಆಗುತ್ತೆ, ಇದು ಡೀಪ್ ರೂಟ್ ಆಗ್ತಾ ಹೋಗುತ್ತೆ. ಓಕೆ, ಐ ಆಮ್ ಇನ್ ಚಾರ್ಜ್ ಆಫ್ ಮೈ ಲೈಫ್ and I will make my dreams come true no matter what, and I will set an example for others. All right, now fear of stress ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಡಿಸಿಪ್ಲಿನಿಂದ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಫಾಲೋ ಮಾಡಿದ್ರೆ ತುಂಬ ಸ್ಟ್ರೆಸ್ ಏನಾಗಲ್ಲ ಎಕ್ಸಾಮ್. ಓಕೆನಾ? ಸೊ ಅದನ್ನು ನೀವು ಆ ಭಯನೂ ಬಿಟ್ಬಿಡಬೇಕು. ಲ್ಯಾಕ್ ಆಫ್ ರಿಕ್ವೈರ್ಡ್ ಸಪೋರ್ಟ್, ಇದು ಕೂಡ ಹೇಳಿದೆ. ಯಾವುದನ್ನ ದೊಡ್ಡ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಿಂದಾನೇ ನಿಮಗೆ ಮೆಟೀರಿಯಲ್ ಬೇಕಂತ ಏನಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಸ್ಟೇಟ್ CBSE ಟೆಕ್ಸ್ಟ್ ಬುಕ್ಸ್ ಎಲ್ಲ ಇರುತ್ತೆ, ಮತ್ತು ಸಾಕಷ್ಟು ಅರ್ಥ ಆಗದಿದ್ದರೆ ಎಕ್ಸ್ಪ್ಲೇನರ್ ವೀಡಿಯೋಸ್ ಎಲ್ಲ ನೀವು ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗುತ್ತೆ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಕೂಡ ನಾವು ನಮಗೆ ಬೇಕಾಗಿರೋ ಗೋಲ್ಸ್ನ ಅಚೀವ್ ಮಾಡ್ಬೋದು. ನೀವು ಎಷ್ಟೋ ಸಲ ನ್ಯೂಸ್ ಪೇಪರಲ್ಲಿ ಅಥವಾ ನ್ಯೂಸಲ್ಲೆಲ್ಲ ನೋಡಿರ್ಬೋದು, ಹೇಗೆ ಯಾರ್ದಾದ್ರೂ ಒಂದು ಕಾಬ್ಲರ್ ಮಗಳು IAS ಫಸ್ಟ್ ರ್ಯಾಂಕ್ ಆಗಿರ್ತಾರೆ, ಅಥವಾ ಆಟೋ ಡ್ರೈವರ್ ಮಗ ಟಾಪರ್ ಆಗಿರ್ತಾರೆ. ಇವ್ರಿಗೆಲ್ಲ ಈ ರೀತಿ ಏನು ರಿಸೋರ್ಸಸ್ ಇರಲ್ಲ. ಒಂದೇನಿರುತ್ತೆ, ನನ್ನ ಗುರಿನ ನಾನು ರೀಚ್ ಮಾಡಲೇಬೇಕು ಅನ್ನೋ ಒಂದು ಡಿಟರ್ಮಿನೇಷನ್ ಇರುತ್ತೆ. ಹಾಗಾಗಿ ಅದ್ರ ಜೊತೆಗೇನೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಇರುತ್ತೆ. ಸೊ ಈ ರೀತಿ ನಿಮ್ಗೇನಾದರೂ ಸೆಲ್ಫ್ ಡೌಟ್ಗೆ ಕಾರಣ ಆಗಿದ್ರೆ ನೀವು when I make up my mind, all the resources I need will appear. ನೀವೊಂದು ಫೇಮಸ್ ಪ್ರಾವರ್ಬ್ ಕೂಡ ಕೇಳಿರ್ಬೋದು. I'll write it down here. This is a very, very powerful saying. When the student is ready, the teacher will appear. ಅದು ಯಾವ ಫಾರ್ಮಲ್ಲಿ ಅಂತ ನಮ್ಗೆ ಹೇಳೋದಕ್ಕಾಗಲ್ಲ. ಇವಾಗ ನೀವು ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ರೆ
ನಾನು ಈ ಗೋಲ್ ಇದೆ ನನಗೆ, ನಾನು ಇದನ್ನು ಅಚೀವ್ ಮಾಡಲೇಬೇಕು ಅಂತ. ಅದಕ್ಕೆ ಬೇಕಾಗಿರೋ ಎಲ್ಲ ರಿಸೋರ್ಸಸ್ ತಾನಾಗಿ ತಾನೇ ನಿಮ್ಮ ಪಾತಕ್ಕೆ ಬರುತ್ತೆ. ಓಕೆನಾ? ಅದು ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಯೂಟ್ಯೂಬ್ ರೆಕಮೆಂಡೇಶನ್ಸ್, ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಪೀಪಲ್ ಯು ಮೀಟ್. ನೀವು ಯಾರನ್ನ ಮೀಟ್ ಮಾಡ್ತೀರಾ ಅದ್ರ ಮೂಲಕ ಆದರೂ ಹೇಗಾದರೂ ನಿಮ್ಮ ಗೋಲ್ನ ಅಚೀವ್ ಮಾಡಿಸೋದಕ್ಕೆ ದಿ ಎಂಟೈರ್ ಯೂನಿವರ್ಸ್ ವಿಲ್ ಕಾನ್ಸ್ಪೈರ್. ಓಕೆ, ಸೊ ವೆನ್ ಎವರ್ ಯು ಆರ್ ರೆಡಿ, ವೆನ್ ದ ಸ್ಟೂಡೆಂಟ್ ಇಸ್ ರೆಡಿ, ಮೇಡ್ ಹಿಸ್ ಮೈಂಡ್ ಟು ಅಚೀವ್ ದ ಗೋಲ್, ಟೀಚರ್ ವಿಲ್ ಆಟೋಮ್ಯಾಟಿಕಲಿ ಅಪಿಯರ್. ಟೀಚರ್ ಅಂದರೆ ಇಲ್ಲಿ ಟೀಚರ್ ಒಂದು ಪರ್ಸನ್ ಅಂತಾನೆ ಅಲ್ಲ, ಯಾವುದಾದ್ರೂ ಎಕ್ಸ್ಪ್ಲೇನರ್ ವಿಡಿಯೋಸ್ ಅಥವಾ ಯಾವುದಾದ್ರೂ ಪೀಪಲ್, ನೆಟ್ವರ್ಕ್, ಈ ಥರ ನಿಮಗೆ ಬೇಕಾಗಿರೋ ರಿಸೋರ್ಸಸ್ ಸಿಗುತ್ತೆ. ಓಕೆನಾ? ಮತ್ತೆ ನಾ ಹೇಳಿದೆ ಸೆಲ್ಫ್ ಡೆಪ್ರಿಕೇಶನ್ ಅಂದರೆ ನಿಮ್ಮ ಬಗ್ಗೆ ನೀವೇ ಜೋಕ್ ಮಾಡ್ಕೊಳ್ಳೋದು ಅಂತ. ವಾಟ್ ಡಿಡ್ ಐ ಡೂ ಹಿಯರ್? ನಾನೇನು ಓದಿಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ, ಇದೆಲ್ಲ ನನಗೆ ಮಾಡೋಕ್ಕಾಗತ್ತಾ, ಅಥವಾ ಅಚೀವ್ ಮಾಡೋದನ್ನು ಅನುಕೂಲ ಅಂತ ಅಂದ್ಕೊಳ್ಳೋದು, ಇದೆಲ್ಲ ನೀವೇನಾದರೂ ಮಾಡೋರಾಗಿದ್ದರೆ ನೀವು ಇದನ್ನು ಆಫರ್ಮೇಷನ್ ಆಗಿ ಯೂಸ್ ಮಾಡ್ಕೋಬೋದು. ಐ ಹ್ಯಾವ್ ಅ ವಿನ್ನರ್ಸ್ ಮೈಂಡ್ ಸೆಟ್. ಐ ಕಂಪ್ಲೀಟ್ಲಿ ಬಿಲೀವ್ ಇನ್ ಮೈ ಸೆಲ್ಫ್ ಆ್ಯಂಡ್ ಮೈ ಅಬಿಲಿಟೀಸ್. ನನಗೆ ಸಂಪೂರ್ಣ ನಂಬಿಕೆ ಇದೆ, ನಾನು ವಾಟ್ ಆಮ್ ಐ ಕೇಪಬಲ್ ಆಫ್, ನನ್ನ ಅಬಿಲಿಟೀಸ್ ಏನು ಅದು ನನಗೆ ಗೊತ್ತಿದೆ. ಆ್ಯಂಡ್ ನನಗೆ ವಿನ್ನರ್ಸ್ ಮೈಂಡ್ ಸೆಟ್ ಇದೆ. ನಾನು ಏನೇ ಗೋಲ್ ಮಾಡಿದ್ರೂ ಅದನ್ನು 100% ಅಚೀವ್ ಮಾಡೇ ಮಾಡ್ತೀನಿ ಅನ್ನೋ ವಿನ್ನರ್ಸ್ ಮೈಂಡ್ ಸೆಟ್ ನನಗಿದೆ. ಸೊ ನಾನು ಅದು ಮಾಡೇ ಮಾಡ್ತೀನಿ ಅಂತ. ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾವ್ದಾನ ಎಕ್ಸಾಮ್ ಟೈಮಲ್ಲಿ ಡಿಸ್ಕಷನ್ ಆಗ್ತಾ ಇದ್ರೇನೋ, ನೀನು ಓದಿದ್ಯಾ ಓದಿಲ್ವಾ ಅಂದರೆ, ನೀವು ಓದಿದ್ರೆ ಓದಿದ್ದೆ ಅಂತಲೇ ಹೇಳಬೇಕು, ಅಥವಾ ಚೆನ್ನಾಗೇ ಓದಿದ್ದೀನಿ, ಪ್ರಿಪೇರ್ ಆಗಿದ್ದೀನಿ, ಪ್ರಿಪೇರ್ ಆಗ್ತೀನಿ ಅಂತಲೇ ಹೇಳಬೇಕು. ಯಾಕೆಂದರೆ ದಟ್ ಈಸ್ ವಾಟ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ವಿಲ್ ಬಿಲೀವ್. ಓಕೆನಾ? ಎಕ್ಸಾಮ್ ಆಂಗ್ಸೈಟಿ, ಎಷ್ಟೇ ಪ್ರಿಪೇರ್ ಆಗಿದ್ರು ಕೆಲವು ಮಕ್ಕಳು ಎಕ್ಸಾಮ್ ಟೈಮ್ ಆ ಡ್ಯೂರೇಷನಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಅವ್ರು ತುಂಬ ಆ್ಯಂಕ್ಷಿಯಸ್ ಆಗಿಬಿಡ್ತಾರೆ, ಹೆದರ್ಕೊಂಡು ಬಿಡ್ತಾರೆ ಎಕ್ಸಾಮ್ ಬಗ್ಗೆ. ಸೊ ಅದನ್ನು ನೀವು ಓವರ್ಕಮ್ ಮಾಡಬೇಕಂದ್ರೆ ನೀವು ಈ ಆಫರ್ಮೇಷನ್ಸ್ನ ಯೂಸ್ ಮಾಡ್ಬೋದು. ಎಕ್ಸಾಮ್ಸ್ ಆರ್ ಫನ್. ನೀವು ಎಕ್ಸಾಮ್ಸ್ನ ಒಂದು ಫನ್ ಇವೆಂಟ್ ಅನ್ನೋ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ಹೋಗಬೇಕು, ಅದೇ ಎನರ್ಜಿಯಲ್ಲಿ ಹೋಗಬೇಕು. ಎಕ್ಸಾಮ್ಸ್ ಆರ್ ಫನ್. ಡ್ಯೂರಿಂಗ್ ಎಕ್ಸಾಮ್ಸ್ ಐ ಕ್ಯಾನ್ ರಿಕಲೆಕ್ಟ್ ಇನ್ಫಾರ್ಮೇಷನ್ ವೆರಿ ಕ್ವಿಕ್ಲಿ ಆ್ಯಂಡ್ ಈಸಿಲಿ. ಯಾಕೆ? ಎಕ್ಸಾಮ್ಗೆ ಕಷ್ಟ ಇರುತ್ತೆ, ನಾನು ಕನ್ಫ್ಯೂಸ್ ಆಗ್ತೀನಿ, ಅಲ್ಲಿ ಕನ್ಫ್ಯೂಸ್ ಆಗ್ತೀನಿ, ಅಥವಾ ಇದನ್ನು ಮರ್ತೋಗ್ಬಿಡ್ತೀನಿ, ಆ ಭಯದಿಂದ ಏನಕ್ಕೆ ಹೋಗಬೇಕು? ನೀವು ಪ್ರಿಪೇರ್ ಆಗಿರ್ತೀರ. ಹೋಗುವಾಗ ನೀವು ಖುಷಿಯಾಗಿ ನನಗೆ ಏನೇನೆಲ್ಲ ಓದಿದ್ದೀನಿ ಎಲ್ಲ ನೆನಪಾಗುತ್ತೆ, ಟೈಮು ಕರೆಕ್ಟಾಗಿ ನೆನಪಾಗುತ್ತೆ, ಈ ರೀತಿ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಹೋದರೆ ನಿಮ್ಗೆ ಎಕ್ಸಾಮ್ ನಿಜವಾಗ್ಲೂ ಈಸಿನೇ ಅನಿಸುತ್ತೆ. ಹಾಗೆಯೇ ಗೆಟ್ಟಿಂಗ್ ಗುಡ್ ಗ್ರೇಡ್ಸ್ ಕಮ್ ಟು ಮೀ ನ್ಯಾಚುರಲಿ ಆ್ಯಸ್ ಐ ಪ್ರಿಪೇರ್ ವೆಲ್. ನನಗೆ ಭಯ ಪಡೋದಕ್ಕೆ ಏನೂ ಇಲ್ಲ. ನಾನು ಏನು ಪ್ರಿಪ್ರೇಷನ್ ಮಾಡಬೇಕು, ಏನು ಎಫರ್ಟ್ ಹಾಕಬೇಕು ಅದೆಲ್ಲ ಹಾಕಿದ್ದೀನಿ. ಸೊ ಅದಕ್ಕೆ ಪ್ರೊಪೋರ್ಷನೇಟ್ ಆಗಿ ನನಗೆ ಗುಡ್ ಗ್ರೇಡ್ಸ್ ಬರಲೇಬೇಕು. ದೆರ್ ಇಸ್ ನೋ ಅದರ್ ಚಾಯ್ಸ್. ನಾನು ಓದಿದ್ದೀನಿ, ಪ್ರಿಪೇರ್ ಆಗಿದ್ದೀನಿ, ಒಂದು ಕಾಮ್ ಮೈಂಡಲ್ಲಿ ಎಕ್ಸಾಮ್ ಹಾಲಿಗೆ ಹೋಗ್ತೀನಿ. ದೆರ್ ಇಸ್ ನೋ ಚಾಯ್ಸ್ ದ್ಯಾನ್ ಮೀ ಗೆಟಿಂಗ್ ಗುಡ್ ಗ್ರೇಡ್ಸ್. ಸೊ ಗೆಟಿಂಗ್ ಗುಡ್ ಗ್ರೇಡ್ಸ್ ನನಗೆ ನ್ಯಾಚುರಲ್ ಆಗೇ ಬರುತ್ತೆ, ಯಾಕೆಂದರೆ ನಾನು ಪ್ರಿಪೇರ್ ಆಗಿದ್ದೀನಿ. ಸೊ ಈ ರೀತಿ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನೀವು ಎಕ್ಸಾಮಿಗೆ ಹೋದರೆ ನಿಮ್ಗೆ ಏನು ಆಂಗ್ಸೈಟಿನೂ ಆಗಲ್ಲ, ನಿಮ್ಮ ಪೇಪರ್ ಕೂಡ ಚೆನ್ನಾಗೇ ಮಾಡ್ತೀರಾ. ಓಕೆನಾ? ಸೊ ಈ ಎಲ್ಲ ಆಫರ್ಮೇಷನ್ಸಲ್ಲಿ ನಿಮ್ಗೆ ಯಾವ್ದು ನಿಮಗೆ ರೆಲೆವೆಂಟ್ ಅಂತ ಅನಿಸ್ತು ಅದನ್ನು ಬರೆದಿಟ್ಕೊಂಡು ಪ್ರತಿದಿನ ಬೆಳಗ್ಗೆ ನಿಮ್ಗೆ ಅದನ್ನು ನಂಬಿಕೆ ಬರೋ ತನಕ ನೀವು ಓದಿದರೆ, ಅದನ್ನು ಮತ್ತೆ ಜೋರಾಗಿ ಓದಿದ್ರೆ, ನಿಮಗೆ ಕೇಳಿಸೋ ಥರ ಜೋರಾಗಿ ಓದಿದರೆ ಅದು ಹೋಗ್ತಾ ಹೋಗ್ತಾ ನಿಮಗೆ ಅದನ್ನು ಬಿಲೀವ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. And then you can also see yourself become a success. So I hope this session was helpful. Thank you very much.